ಅಜ್ಜಿನ್ ನಶಾ ಮ್ಯಾಚ್ ಅನ್ಕೊಳ್ಳಿ ಇವತ್ತಂತೂ ಕ್ರೇಜಿ ಎಡ್ದಿದ್ರ ನೆನ್ನೆನು ಆ ತರನೇ ಮ್ಯಾಚು. ಇವತ್ತಂತೂ ಅನ್ಕೊಳ್ಳಿ ಟಾಟಾ IPL ಅಲ್ಲಿ ಮೊದಲನೇ ಟೈಮ್ ಮ್ಯಾಚ್ ಆಗಿರೋದು ಇವತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ದು. ಏನು ಅದಕ್ಕೆ ಹೇಳೋದು ಸ್ಟಾರ್ಕ್ ಅವರು ಅನುಭವ ಅಂಗಡಿಲ್ ಸಿಗಲ್ಲ ಅಂತ ಸುಮ್ನೆ ಹೇಳ್ತಾರ. ಸ್ಟಾರ್ಕ್ ಅವ್ರು ಏನ್ ಬೌಲಿಂಗ್ ಮಾಡಿದ್ದು, ಲಾಸ್ಟ್ ಓವರ್ ಅಲ್ಲಿ 9 ರನ್ ಡಿಫೆಂಡ್ ಮಾಡ್ಕೊಂತಾರೆ. ಲಾಸ್ಟ್ ಓವರ್ ಡ್ರಾಮಾ ಅನ್ಕೊಳ್ಳಿ ಇವತ್ತಿನ ಮ್ಯಾಚ್ ಅಂತೂ. ತಿರ್ಗಾ ಸೂಪರ್ ಓವರ್ ಅಲ್ಲಿ ಅವ್ರಿಗೆ ಕೊಡ್ತಾರೆ ಬಾಲ್, ಎಷ್ಟು 11 ರನ್ ಏನೋ ಬಿಟ್ಕೊಡ್ತಾರೆ. ಯಪ್ಪ ಅವನಜ್ಜಿ ಕಳ್ದೋದೆ ಅನ್ಕೊಳ್ಳಿ. ಈ ತರ ಆಗ್ಬೇಕು, ಈ ತರ ಆಗ್ತಾ ಇರ್ಬೇಕು ಮ್ಯಾಚ್ಗಳು, ಅಂದ್ರೆ IPL ಗೂ ಒಂದ್ ಬೆಲೆ. ಒಂದು ಇಂಟ್ರೆಸ್ಟಿಂಗ್ ಸ್ಟಾಟ್ಸ್ ಹೇಳ್ತೀನಿ ಕೇಳಿ. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಇಲ್ಲಿವರೆಗೂ 188 ರನ್ ಯಾವ ಟೀಮ್ನು ಚೇಸೇ ಮಾಡಿಲ್ಲ ಅಂತೆ IPL ಹಿಸ್ಟ್ರಿನಲ್ಲೇ. ನಾನು ಅವರಜ್ಜಿ ಕಳ್ದದೆ ಅನ್ಕೊಳ್ಳಿ ಇದ್ ನೋಡ್ಬಿಟ್ಟು ಇವತ್ತು ಟಿವಿನಲ್ಲಿ ತೋರಿಸ್ತಾ ಇದ್ರು. ಏನ್ ಗುರು ಇದು, ಈ ತರ 188 ಹೊಡೆದ್ರೆ ಇವ್ರ ಮೇಲೆ ಚೇಸೆ ಮಾಡಕ್ಕಾಗಲ್ವಾ ಅಂತ. ಅಯ್ಯೋ ಬಂದ್ಬಿಡೋಣ ಫಸ್ಟ್ ಇಂತ್ರ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶ್ವನಾಥ್ ವ್ಲಾಗ್ಸ್. ಯಾರು ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಚರ್ಚ್ ಬಿಸಾಕ್ಬಿಡಿ. ಇವಾಗ 2-3 ದಿನದಿಂದ ಹೆವಿ ಇಂಟ್ರೆಸ್ಟಿಂಗ್ ಮ್ಯಾಚ್ಗಳು ನಡೀತೈತೆ. ಆಗಲ್ಲೂ ಮೆಂಟ್ಲು ಎಲ್ಲ ಆಗ್ಬಿಟ್ಟಿದೀನಿ ನಾನು. ರಾಜಸ್ಥಾನ್ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಇಲ್ಲ ಮಗ ನಾವು ಫೀಲ್ಡಿಂಗ್ ಮಾಡ್ತೀವಿ ಇವತ್ತು ಅಂತ ಬ್ಯಾಟಿಂಗ್ ಮಾಡಕ್ಕೆ ಅಂತ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಜಾಕ್ ಫ್ರೇಸರ್ ಮೆಗರ್ಕು ಮತ್ತೆ ಯಾರು ಅಭಿಷೇಕ್ ಪೂರಲ್ ಅವರು. ಜಾಕ್ ಫ್ರೇಸರ್ ಮೆಗರ್ಕ್ ಅವರು 2 ಬೌಂಡ್ರಿಯನ್ನು ಹೊಡಿತಾರೆ. ಅಣ್ಣ ಫಾರ್ಮ್ ಬಂದ್ರು, ಅಂತೂ ಇಂತೂ ಮಲ್ಕೊಂಡಿದ್ದವ್ರು ಎದ್ರು, ಇವತ್ತಿನ ಮ್ಯಾಚ್ ಅಲ್ಲಾದ್ರು ಅಂತ ಅನ್ಕೊಂಡಿದ್ರಿ. ಅದಾದ್ಮೇಲೆ ಎಲ್ಲಿ ತಿರ್ಗಾ ಮಲ್ಕೊಂಡ್ಬಿಟ್ರು ಅಷ್ಟೇ. ಸಾಕು, 1-2 ಬಾಲ್ ಎದ್ದಿದ್ದೆ ಇವತ್ತು, ತಿರ್ಗಾ ಮಲ್ಕೊಂತೀನಿ ಅಂತ ಹೇಳಿದ್ರು. ದೇಶಪಾಂಡೆ ಅವ್ರ ಬೌಲಿಂಗ್ ಅಲ್ಲಿ ಯಾವ ತರ ಹೊಡಿತಾರ ಅಂದ್ರೆ, ಅಭಿಷೇಕ್ ಪೂರಲ್ ಅವರು ಹುಚ್ಚನಾಗಿ ಗಿಟಾಡ್ಸ್ಬಿಡ್ತಾರೆ ಅನ್ಕೊಳ್ಳಿ. ದೇಶಪಾಂಡೆ ಅವ್ರಿಗಂತೂ ಎಷ್ಟು 24 ರನ್ ಏನೋ ಬಂತು. 24 ರನ್ ಬಂತು ಅವರಲ್ಲಿ. ಅದಾದ್ಮೇಲೆ ದೇಶಪಾಂಡೆ ಅವ್ರಿಗೆ ಬೌಲಿಂಗ್ ಕೊಟ್ಟಿಲ್ಲ ಅನ್ಕೊಳ್ಳಿ ಸಂಜು ಸ್ಯಾಮ್ಸನ್ ಅವರು. ಸಂಜು ಸ್ಯಾಮ್ಸನ್ ಅವ್ರ ಕ್ಯಾಪ್ಟನ್ಸಿನೂ ಮೆಚ್ಕೊಳ್ಳೇಬೇಕು. ಒಳ್ಳೆ ಟೈಮಲ್ಲಿ ಬೌಲಿಂಗ್ ಚೇಂಜು ಎಲ್ಲಾನು ಚೇಂಜ್ ಮಾಡಿದ್ರು. ತೀಕ್ಷಣ ಅವ್ರದ್ದು ಏನಿದೆ ನೋಡಿ, ಬೌಲಿಂಗ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಫೀಲ್ಡಿಂಗು ಎಲ್ಲೋದ್ರು ಕ್ಯಾಚ್ ಬಿಡ್ತಾವ್ರೆ. ಹೋಗ್ಲಿ ಬಿಡು, ನನ್ಗೇನಾಗ್ಬೇಕು, ನನ್ನ ಹತ್ರ ಬರ್ತಾ ಇಲ್ಲ ಅನ್ಕೊಂಡ್ಬಿಡ್ತಾವ್ರು. ಏನೋ ಮೇಲೆ ಬಂದಿದ್ ಕ್ಯಾಚ್ ಲಾಸ್ಟ್ ಅಲ್ಲಿ ಸಂದೀಪ್ ಶರ್ಮಾ ಅಂತೂ ಬೇಜಾರಾಗ್ಬಿಟ್ಟಿರ್ತಾರ ಅನ್ಕೊಳ್ಳಿ. ಆ ಲಾಸ್ಟ್ ಓವರ್ ಅಲ್ಲಿ ಅಷ್ಟು ವೈಡು ನೋ ಬಾಲ್ ಅದು ಇದು ಆಗ್ಬಿಟ್ರು, ಅವ್ರಿಗಂತೂ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಅಂತದ್ರಲ್ಲಿ ಇವ್ರು ಲಾಸ್ಟ್ ಬಾಲನ ಕ್ಯಾಚ್ ಹೋಗುತ್ತೆ ಅನ್ಕೊಂಡಿದ್ರೆ ಅದ್ನೂ ಬಿಟ್ಬಿಡ್ತಾರೆ. ನೀಟಾಗಿ ಕೈ ಬಂದಿರೋ ಕ್ಯಾಚ್ ಬಿಡ್ತಾರೆ. JFM ಅವ್ರು ಔಟ್ ಆದ್ಮೇಲೆ ಕರುಣ್ ನಾಯರ್ ಅವ್ರು ಬರ್ತಾರೆ. ಕರುಣ್ ನಾಯರ್ ಅವರು ಏನಕ್ಕೆ ಅಷ್ಟೊಂದು ಅರ್ಜೆಂಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಅಭಿಷೇಕ್ ಪೂರಲ್ ಅವ್ರು ನೋಡ್ತಾನೆ ಇಲ್ಲ, ಬಾಲ್ ನೋಡ್ತಾ ಇದಾರೆ. ಇವ್ರು ಆಲ್ಮೋಸ್ಟ್ ಅರ್ಧ ಪಿಚ್ ಗಂಟೆ ಓಡ್ಬಿಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಆಡ್ಬೇಕಾಗಿತ್ತು. ನೋಡ್ಕೊಂಡು ಆಡಿದ್ರೆ ಈ ವರ್ಷ ಅಂತೂ ಅವ್ರು ರೆಡ್ ಆರ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರು ಲೈಫ್ ಆಫ್ ಇಸ್ ಫಾರ್ಮ್ ಅಲ್ಲಿ ಇದ್ದಾರೆ ಅವರು, ಯಾರು ಕರುಣ್ ನಾಯರ್ ಅವರು. ಅಂತದ್ರಲ್ಲಿ ಈ ತರ ಹರಾಕಿರಿ ಮಾಡ್ಕೊಂಡೆಲ್ಲ ಔಟ್ ಆಗೋದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ. ಅದು ಚಾನ್ಸ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನಿಂತ್ಕೊಂಡು ಆಡಿದ್ರೆ ಪರವಾಗಿರ್ಲಿಲ್ಲ. ರನ್ಔಟ್ ಅವ್ರು ಔಟ್ ಆದ್ಮೇಲೆ KL ರಾಹುಲ್ ಅವ್ರು ಬರ್ತಾರೆ. KL ರಾಹುಲ್ ಮತ್ತೆ ಅಭಿಷೇಕ್ ಪೂರಲ್ ಅವ್ರು ಸೇರ್ಕೊಂಡು ಎಷ್ಟು ಹೆಂಗ್ ತಡ್ಕಾಡ್ತಾರೆ ಅಂದ್ರೆ, ರನ್ ತಗೊಳಕೇನೆ ಅಜ್ಜಿ ರನ್ನೇ ಸಿಗ್ತಾ ಇಲ್ಲ ಅನ್ಕೊಳ್ಳಿ ಅವ್ರಿಗೆ. ಬೌಂಡ್ರೀಸ್ ಸಿಗ್ತಾ ಇಲ್ಲ, ರನ್ಗಳು ಸಿಗ್ತೈತೆ, ಬೌಂಡ್ರೀಸೇ ಬರ್ತಾ ಇಲ್ಲ, 6-4 ಬರ್ತಾ ಇಲ್ಲ. ಅರುಣ್ ಜೇಟ್ಲಿ ಸ್ಟೇಡಿಯಂ ಏನು ಫೇಮಸ್ ಅಂದ್ರೆ ಚಿಕ್ಕ ಬೌಂಡ್ರಿ 6-4 ಎಲ್ಲ ಆರಾಮ್ ಏರ್ಸ್ಬಿಡ್ಬೋದು ಅಂತ. ಅಂತದ್ರಲ್ಲಿ ಇವ್ರಿಗೆ ರನ್ಸೇ ಬರ್ತಾ ಇಲ್ಲ. ಲಾಸ್ಟ್ ಅಲ್ಲಿ ಅದ ಸ್ಟಬ್ಸು ಮತ್ತೆ ಅಶುತೋಷ್ ಶರ್ಮಾ ಅವ್ರು ಸೇರ್ಕೊಂಡು ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದ್ರು. ಆಮೇಲೆ ಪಟೇಲ್ರ ಮರೆಯಂಗಿಲ್ಲ. ಪಟೇಲ್ರಲ್ಲಿ ತೇಲ್ತಾ ಇದ್ದಿದ್ ಧೋನಿ ಅಜ್ಜಿ ಎತ್ಕೊಂಡ್ ಬಂದ್ಬಿಟ್ರು ಹಂಗೆ. ಏನು ಒಳ್ಳೆ ಸ್ಟ್ರೈಕರ್ ಅಲ್ಲಿ ಚಿಂದಿಯಾಗಿ ಆಡ್ಬಿಟ್ಟು ಹೋದ್ರು ಖರಾಬಾಗಿ. ಅಜ್ಜಿ ಫಸ್ಟ್ ರೇಟ್ ಆಗ್ಬಿಟ್ರು ಅನ್ಕೊಳ್ಳಿ ಅವ್ರು ಔಟ್ ಆಗಿದ್ದಕ್ಕೆ. ಏನಪ್ಪಾ ಈ ತರದ ಬಾಲ್ಗೆ ಔಟ್ ಆಗ್ಬಿಟ್ಟೆ ಅಂತ. ಅವರಲ್ಲಿ ಹೆವಿಯಾಗಿ ರನ್ ಬಂದಿರುತ್ತೆ, ವಿಕೆಟ್ ಒಪ್ಸ್ತಾರೆ. ಲಾಸ್ಟ್ ಓವರ್ ಅಲ್ಲಿ ಸಂದೀಪ್ ಶರ್ಮಾ ಅವರು ಓವರ್ನೇ ಮುಗ್ಸಕ್ ರೆಡಿ ಇಲ್ಲ ಅನ್ಕೊಳ್ಳಿ. 188 ಟಾರ್ಗೆಟ್ ಕೊಡ್ತಾರೆ. ಅದನ್ನ ಚೇಸ್ ಮಾಡಕ್ಕೆ ಅಂತ ಬರ್ತಾರೆ ರಾಜಸ್ಥಾನ್ ಅವರು. ಯಾರು ಜೈಸ್ವಾಲ್ ಮತ್ತೆ ಸಂಜು ಸ್ಯಾಮ್ಸನ್ ಅವರು ಗಟ್ಟಿಯಾಗಿ ನಿಂತ್ಕೊಂತಾರೆ ಅನ್ಕೊಳ್ಳಿ ಇವತ್ತು. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಅವ್ರಿಗೆ ರಿಟೈರ್ ಹರ್ಟ್ ಆಗಿ ಈಚೆ ಹೋಗ್ಬೇಕಾಗಿ ಬರುತ್ತೆ. ಒಂದು ಫುಲ್ ಶಾಟ್ ಆಡೋಕೆ ಹೋಗ್ಬಿಟ್ಟು ಏನೋ ಕ್ರಾಂಪೇನ್ ಆಗುತ್ತೆ ಅವ್ರಿಗೆ. ಅಲ್ಲಿಂದ ವಿಕೆಟ್ ಬಿದ್ದಿಲ್ಲ ಅಂದ್ರೇನು ಅದೊಂಥರ ಪಾಪ ರಾಜಸ್ಥಾನ್ ಅವ್ರಿಗೆ ಮೈನಸ್ ಪಾಯಿಂಟ್ ಆಗೋಯ್ತು ಇವತ್ತು. ಅದೇನ ನಿಂತ್ಕೊಂಡಿದ್ರೆ ಏನೋ ಆಗಿರೋದು ಇವತ್ತು ಮ್ಯಾಚ್. ಅವ್ರಿಗೆ ಗೆದ್ಬಿಟ್ರು ಏನೋ, ಸೂಪರ್ ಓವರ್ ಗಂಟೆ ಎಲ್ಲ ಹೋಗ್ತಾನೆ ಇರಲಿಲ್ಲ ಅನ್ಕೊಳ್ಳಿ ಇವತ್ತು. ಆಮೇಲೆ ರಿಯಾನ್ ಪರಾಗ್ ಅವ್ರು ಬರ್ತಾರೆ. ಏನ್ ಆಡ್ತಾರೋ ಗೊತ್ತಿಲ್ಲ, ಅಣ್ಣ ಬಂಡು ಅವ್ರನ್ನ ಹೋಗಿ ಸೂಪರ್ ಓವರ್ ಅಲ್ಲಿ ಕಳ್ಸಿರ್ತಾರೆ. ಅದಾದ್ಮೇಲೆ ನಿತೀಶ್ ರಾಣಾ ಅವ್ರು ಬರ್ತಾರೆ ನೋಡಿ. ನಿತೀಶ್ ರಾಣಾ ಅವ್ರು ಸರ್ಸರೇ ಗುತ್ತಾ ಇರ್ತಾರೆ. ನಿತೀಶ್ ರಾಣಾ ಅವರು ಮತ್ತೆ ಜೈಸ್ವಾಲ್ ಆಡೋ ಟೈಮಲ್ಲಿ ಎಲ್ಲ ಅಷ್ಟೇ ಮುಗೀತು ಮ್ಯಾಚ್ ಅನ್ಕೊಂಡಿದ್ವಿ. ಏನು ಯಾರು ಅಶುತೋಷ್ ಶರ್ಮಾ ಅವರು ಅಂತೂ ಸಂಜು ಸ್ಯಾಮ್ಸನ್ ಅವ್ರದ್ದು ಒಂದು ಕ್ಯಾಚ್ ಬಿಡ್ತಾರೆ, ಮೇಲೆ ಹೋಗಿ ಕಣ್ಣಿಗೆ ಕಾಣಿಸಿರಲ್ಲ ಅನ್ಕೊಳ್ಳಿ ಅವ್ರಿಗೆ. ಅಲ್ಲೆಲ್ಲ ಐತೆ ಬಾಲ್, ಇಲ್ಲೇ ಹಿಂಗ್ ಅಂತವ್ರೆ. ಅದು ಅವ್ರ ಪ್ರೆಷರ್ ಇರುತ್ತೆ, ನಾವು ಕುತ್ಕೊಂಡ್ ಮಾತಾಡೋರು ನಮ್ಗೇನ್ ಗೊತ್ತು. ಇರ್ಲಿ, ಹೆವಿ ಮಿಸ್ಫೀಲ್ಡ್ ಗಳು ಅನ್ಕೊಳ್ಳಿ. ಮಿಸ್ಫೀಲ್ಡ್ ಆಗಿನೇ ಇವತ್ತು ಡ್ರಾ ವರ್ಗುನು ಐತಿಲ್ಲ ಅಂದ್ರೆ ಆರಾಮ್ ಗೌರು ಗೆದ್ಕೊಂಡ್ಬಿಡೋರು ಇವತ್ತು ಮ್ಯಾಚ್ ನ. ಯಾರು ಡೆಲ್ಲಿ ಅವರು ಮಿಸ್ಫೀಲ್ಡ್ ಇಂತಾನೆ ಆಲ್ಮೋಸ್ಟ್ ಆಲ್ ಇವತ್ತು ಮ್ಯಾಚ್ ನ
ಇಲ್ಲಿವರೆಗೂ ಬಂದು ಗೆದ್ದಿದ್ದಾರೆ, ಆದ್ರೆ ಇಲ್ಲಿವರೆಗೂ ಬರೋ ಚಾನ್ಸ್ ಇರ್ತಾ ಇರಲಿಲ್ಲ ಅವ್ರಿಗೆ. ಆರಾಮಾಗಿ ಅವಾಗೆ ಗೆದ್ಕೊಂಡ್ಬಿಡೋರು ಅವರು. ಒಳ್ಳೆ ಯಾರ್ಕರ್ ಬಾಲ್ ನ ಹಾಕ್ತಾರೆ. ಮಿಚೆಲ್ ಸ್ಟಾರ್ಕ್ ಅವರು ನಿತೀಶ್ ರಾಣಾ ಅವ್ರಿಗೆ ವಿಕೆಟ್ ಒಪ್ಸ್ತಾರೆ. 50 ಹೊಡೆದ ತಕ್ಷಣ ಇವರು ಔಟ್ ಆಗಿರ್ತಾರೆ, ಜೈಸ್ವಾಲ್ ಅವರು. ಅದಾದ್ಮೇಲೆ ಧ್ರುವ್ ಜುರೇಲ್ ಅವರು ಮತ್ತೆ ಹೆಟ್ಮೇರ್ ಅವರು ಅಲ್ಲಿ ಗಂಟಾನ ಎತ್ಕೊಂಡ್ಬರ್ತಾರೆ. ಲಾಸ್ಟ್ 2 ಓವರಲ್ಲಿ 23 ರನ್ ಬೇಕಾಗಿರುತ್ತೆ. ಮೋಹಿತ್ ಶರ್ಮಾ ಅವ್ರಿಗೆ ಸರ್ರೇನೆ ಇಕ್ತಾರೆ. ಲಾಸ್ಟ್ ಓವರಲ್ಲಿ 9 ರನ್ ಬೇಕಾಗಿದ್ದಾಗ ಮಿಚೆಲ್ ಸ್ಟಾರ್ಕ್ ಅವ್ರಿಗಿತ್ತಲ್ಲ, ಇಲ್ಲ ಏನಾನ ಮಾಡ್ಬೋದು, ಡ್ರಾ ಅಂತೂ ಆಗಲ್ಲ ಅನ್ಕೊಂಡಿದ್ದೆ ನಾನಂತೂ. ಡ್ರಾ ಆಗಲ್ಲ, ಒಂದು ಇಲ್ಲ ಔಟ್ ಸೈಡ್ ಹೋಗುತ್ತೆ, ಇಲ್ಲ ಇವ್ರ ಸೈಡ್ ಬರುತ್ತೆ. ಯಾಕಂದ್ರೆ ವಿಕೆಟ್ ಹೋಗ್ಬಿಟ್ರೆ ಮುಗೀತಲ್ಲಿ, ಹಿಂದೆ ಬರೋರಂತ ಯಾರು ಹೇಳ್ಕೊಳ್ಳೋಂತ ಫಾರ್ಮಲ್ ಇಲ್ಲ. ಇವರೇ ಹೇಳ್ಕೊಳ್ಳೋಂತ ಫಾರ್ಮಲ್ ಇದ್ದಿಲ್ಲ ಈ ಮ್ಯಾಚ್ ಅಲ್ಲಿ ಬಂದ್ರು. ಇನ್ನು ಹಿಂದೆ ಬರೋರೆಲ್ಲ ಯಾರು ಹೊಡಿಬೇಕು ಅನ್ಕೊಂಡಿದ್ದೆ ನಾನು. ಲಾಸ್ಟ್ ಓವರಲ್ಲಿ 9 ರನ್ನು ಆನ್ ದ ಮನಿ ಯಾರ್ಕರ್ಗಳು ಹೊಡೆದಿದ್ದು ಮಿಚೆಲ್ ಸ್ಟಾರ್ಕ್ ಅವರು. ಇವತ್ತು ಅಜ್ಜಿ ಏನ್ ಯಾರ್ಕರ್ಗಳು ಬಿಡ್ತಾ ಇದ್ರು ಅಂದ್ರೆ ಮೇಲಕ್ಕೆ ಎತ್ತಕ್ಕೆ ಆಗ್ತಾ ಇಲ್ಲ ಅನ್ಕೊಳ್ಳಿ ಅವ್ರಿಗೆ. ಎಲ್ಲ ಸಿಂಗಲ್ ಡಬಲ್ ಮಾಡ್ಕೊಂಡು ಡ್ರಾ ಆಯ್ತು ಮ್ಯಾಚ್. 8 ರನ್ ಬಂತು ಆ ಓವರಲ್ಲಿ ಅಷ್ಟೇ. ಮ್ಯಾಚ್ ಡ್ರಾ ಆಗುತ್ತೆ. ಮ್ಯಾಚ್ ಡ್ರಾ ಆದ್ರೆ ಚೇಸಿಂಗ್ ಮಾಡೋ ಟೀಮೇ ಫಸ್ಟ್ ಬ್ಯಾಟಿಂಗ್ ಆಡಬೇಕಾಗಿ ಬರುತ್ತೆ. ಹಂಗಾಗಿ ಬ್ಯಾಟಿಂಗ್ ಆಡಕ್ಕೆ ಅಂತ ಬರ್ತಾರೆ ರಾಜಸ್ಥಾನ್ ಅವರು. ನಾನು ಹೆಟ್ಮೇರು ಮತ್ತೆ ಧ್ರುವ್ ಜುರೇಲ್ನೇ ಕಳಿಸ್ತಾರೆ ಅನ್ಕೊಂಡಿದ್ದೆ, ಯಾಕಂದ್ರೆ ಅವರೆಲ್ಲ ಆಡ್ತಾ ಇದ್ದಿದ್ದು ಅಲ್ಲಿ ಸೆಟ್ಲ್ ಆಗಿ ಆಡ್ತಾ ಇದ್ರು ಕೂಡ, ಅವ್ರನ್ನೇ ಕಳಿಸ್ಬೋದು ಅನ್ಕೊಂಡಿದ್ದೆ. ಏನ್ ಯೋಚನೆ ಮಾಡೋದು ಅಂತ ಗೊತ್ತಿಲ್ಲ ರಾಜಸ್ಥಾನ್ ಮ್ಯಾನೇಜ್ಮೆಂಟ್. ರಿಯಾನ್ ಪರಾಗ್ ಅವ್ರನ್ನ ಕಳಿಸ್ತಾರೆ, ಫಾರ್ಮಲ್ ಇಲ್ಲ ಏನಿಲ್ಲ. ಏನ ಅದು 3ನೇ ಬಾಲಲ್ಲಿ ಹೊಡೆದ್ರು ಬಿಡಿ, 3ನೇ ಬಾಲಲ್ಲಿ ಹೊಡೆದ್ರು ಒಂದ್ 4ನ, ಅದು ಫುಲ್ ಟಾಸ್ ಆಗ್ಬಿಟ್ಟುತ್ತೆ, ಲೋ ಫುಲ್ ಟಾಸ್ ಯಾರ್ಕರ್ ಹಾಕಕ್ ಹೋಗಿನೇ. ಅದಾದ್ಮೇಲೆ ನೋ ಬಾಲ್. ಏನ್ ಗಲ್ಲಿ ಕ್ರಿಕೆಟ್ ಆಡ್ತವ್ರ ಹೆಂಗೆ, ಅವರು ವಾಪಸ್ ರನ್ ಬರೋ ಗಂಟನೂ ಅವ್ರು ಇಲ್ಲೇ ಹಿಡ್ಕೊಂಡವ್ರು ರಿಯಾನ್ ಪರಾಗ್ ಅವರು, ಹೆಟ್ಮೇರ್ ಅವ್ರು ಬರೋವರೆಗೂ. ಅದಾದ್ಮೇಲೆ ಹೋದ್ರು. ಅದಾದ್ಮೇಲೆ ಜೈಸ್ವಾಲ್ ಅವ್ರು ಬರ್ತಾರೆ. ಜೈಸ್ವಾಲ್ ಅವರು ಡೈ ಹೊಡಿಬೇಕಾಗಿತ್ತು, KL ರಾಹುಲ್ ಅವ್ರು ಹೊಡಿಲಿಲ್ವಾ, ಡೈ ಹೊಡಿಬೇಕಾಗಿತ್ತು ಜೈಸ್ವಾಲ್ ಅವರು ಅಂತ ಸುಮ್ಮನೆ ಓಡೋಕ್ ಹೋದ್ರು, ರನ್ಔಟ್. ಆನ್ ದ ಮನಿ ಯಾರ್ಕರ್ಗಳು ಬಿಟ್ಟಿದ್ದು ಮಿಚೆಲ್ ಸ್ಟಾರ್ಕ್ ಅವರು ಸೂಪರ್ ಓವರ್ ಅವರೇ ಆಗ್ತಾರೆ. ಚಿಂದಿ ಅನ್ಕೊಳ್ಳಿ, ಅನುಭವದಲ್ಲಿ ಅಮೃತ ಇದೆ ಅಂತ ಸುಮ್ಮನೆ ಅನ್ನಲ್ಲ. ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಪರ್ಫಾರ್ಮೆನ್ಸ್ ಕೊಟ್ರು. ಇನ್ಫ್ಯಾಕ್ಟ್ ಫಸ್ಟ್ 2 ಓವರಲ್ಲಿ ಹೆವಿ ಕಾಸ್ಟ್ಲಿನೇ ಆಗಿರ್ತಾರೆ. 21 ರನ್ಸ್ ಏನೋ ಹೊಡ್ಸ್ಕೊಂಡಿರ್ತಾರೆ ಮಿಚೆಲ್ ಸ್ಟಾರ್ಕ್ ಅವರು. ಆಮೇಲೆ 2 ಓವರ್ ನೋಡಿದ್ರಲ್ಲ ಆತರ ಅಂತ, ಬ್ಯಾಕ್ ಟು ಬ್ಯಾಕ್ 2 ಓವರ್ ಮಾಡಿದ್ದು, ಒಂದು ಲಾಸ್ಟ್ ಓವರ್ ಒಂದು ಸೂಪರ್ ಓವರ್ ಹೆವಿಯಾಗಿ ಕಂಟ್ರೋಲ್ ಮಾಡ್ತಾರೆ ಅನ್ಕೊಳ್ಳಿ. ಸೂಪರ್ ಓವರ್ ಅಲ್ಲಿ ಎಷ್ಟು 11 ರನ್ ಏನೋ ಬರುತ್ತೆ, 2 ವಿಕೆಟ್ ಡಮಾರ್, ಇನ್ನ ಒಂದು ಬಾಲ್ ಇರಂಗೇನೆ ಅಷ್ಟೇ ಮುಗೀತು. ಗೊತ್ತಲ್ಲ ಸೂಪರ್ ಓವರ್ ಅಲ್ಲಿ 2 ವಿಕೆಟ್ ಹೋದ್ರೆ ಮುಗೀತು ಪಿಕ್ಚರ್ ಅಂತ. ಅದನ್ನ ಚೇಸ್ ಮಾಡಕ್ಕೆ ಅಂತ ಬರ್ತಾರೆ KL ರಾಹುಲ್ ಮತ್ತೆ ಯಾರು ಕ್ರಿಸ್ಟನ್ ಸ್ಟಬ್ಸ್ ಅವರು. KL ರಾಹುಲ್ ಅವರು ಟೈಮರ್ ಆಫ್ ದ ಬಾಲ್, ಕ್ರಿಸ್ಟನ್ ಸ್ಟಬ್ಸ್ ಅವರು ಹಿಟ್ಟರ್. KL ರಾಹುಲ್ ಅವರು ಫಸ್ಟ್ನೇ ಬಾಲ್ ಸಂದೀಪ್ ಶರ್ಮಾ ಅವ್ರಿಗೆ ಕೊಡ್ತಾರೆ. ನಾನೇನೋ ಜಫ್ ರಾಚರ್ ಅವ್ರು ಕೊಡ್ತಾರೆ ಅನ್ಕೊಂಡಿದ್ದೆ ಬಾಲಿಂಗು. ಅದೊಂದು ಶಾಕ್ ಮೇಲೆ ಶಾಕ್ ಅನ್ಕೊಳ್ಳಿ ಇವತ್ತು. ಎಲ್ಲಿ ಮೆಂಟ್ಲ್ ಆಗ್ಬಿಡ್ತೀನೋ ಅನ್ಸ್ತೈತಿ IPL ಮುಗಿಯೋಷ್ಟರಲ್ಲಿ. ಗೊತ್ತಿಲ್ಲ, ಅಷ್ಟು ಬೇಗ ನಿಮ್ಮಾನ್ಸ್ಗೆ ಹೋಗಿ ಸೇರ್ಕೊಳೋಣ. ರಾಹುಲ್ ಅವರು ಫಸ್ಟ್ ಬಾಲ್ ಬೌನ್ಸ್ ಹಾಕಿರ್ತಾರೆ, ಸಂದೀಪ್ ಶರ್ಮಾ ಅವರು 2 ರನ್ ನೋಡ್ತಾರೆ. ಅದಾದ್ಮೇಲೆ 6 ಹೋಗುತ್ತೆ ಅನ್ಕೊಂಡಿರ್ತಾರೆ ಅವರು, 4 ಹೋಯ್ತು. ಅದಾದ್ಮೇಲೆ ಸಿಂಗಲ್ ಕೊಟ್ಬಿಟ್ಟು ಸ್ಟಬ್ಸ್ ಅವರು ನೀಟಾಗಿ ಮ್ಯಾಚ್ ನ ಮುಗಿಸ್ತಾರೆ. ಅವ್ರಿಗೆಲ್ಲ ಸ್ಟಬ್ಸ್ ಅವ್ರಿಗೆಲ್ಲ ಬಿಡಿ, ಲಾಸ್ಟ್ ಓವರ್ ಅಲ್ಲಿ ಗೊತ್ತಲ್ಲ ಅವರೆಲ್ಲ ಹಿಟ್ಟರ್ಸ್ಗಳು, ಅವರೆಲ್ಲ ಒಳ್ಳೆ ಫಾರ್ಮಲ್ ಬೇರೆ ಇದಾರೆ, ಹಿಡ್ಕೊಂಡು ರುಬ್ಬಿದ್ರು, ಏರ್ಸಿದ್ರು ನೋಡಿ 6, ಮ್ಯಾಚ್ ಕ್ಲೋಸ್. ಅಲ್ಲಿವರೆಗೂ ತಗೊಂಡೋಗೋ ಅವಶ್ಯಕತೆನೇ ಇದ್ದಿದ್ದಿಲ್ಲ, ನೀಟಾಗಿ ಫೀಲ್ಡಿಂಗ್ಗಳು ಮಾಡಿದಿದ್ರು ಇವತ್ತು DC ಅವರು. ಕ್ರಿಸ್ಟನ್ ಸ್ಟಬ್ಸ್ ಅವರು ಒಂದು ಕ್ಯಾಚ್ ಬಿಡ್ತಾರೆ, ಅದು 6 ಹೋಗುತ್ತೆ. ಆಮೇಲೆ ಸಮೀರ್ ರಿಜ್ವಿ ಅವರು, ಮೋಹಿತ್ ಶರ್ಮಾ ಅವ್ರ ಬಾಲಿಂಗ್ ಅಲ್ಲಿ ಯಾರು ಧ್ರುವ್ ಜುರೇಲ್ ಅವ್ರದ್ದೇ ಒಂದು 6 ಮೇಲಕ್ಕೆ ಹೋಗಿರುತ್ತೆ ಬಾಲ್. ಇನ್ಫ್ಯಾಕ್ಟ್ ಅವ್ರು ಕ್ಯಾಚ್ಗೆನೆ ಟ್ರೈ ಮಾಡಿಲ್ಲ, ಹಿಡ್ದು ಒಳಗೇನೆ ಆಗ್ತಾ ಇದಾರೆ. ಇನ್ನ ಮುಂದೆ ಒಂದ್ 3-4 ಅಡಿ ಮುಂದೆನೆ ಇದಾರೆ, ಹಿಡ್ದು ಒಳಗಡೆ ಆಗ್ತಾ ಇದಾರೆ ಅದನ್ನ. ಈ ಕ್ಯಾಚ್ ಹಿಡಿಗುರು ಅಂತ ಬೈತಾವ್ರೆ ಅಲ್ಲಿ ಯಾರು ಮೋಹಿತ್ ಶರ್ಮಾ ಅವರು. ಒಟ್ನಾಗೆ ಸೂಪರ್ ಓವರ್ ಗಂಟ ಹೋಗಿ ಲಾಸ್ಟ್ ಓವರ್ ಡ್ರಾಮಾ ಗೇಮ್ ಆಗಿ DC ಅವರು ನೀಟಾಗೇನೆ ಗೆದ್ರು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಬಾಯ್. ಅದೇ ಖುಷಿಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಹೊಡೆದು ಬಿಸಾಕ್ಬಿಡಿ ಇವತ್ತು. ಬಾಯ್, ಸಿಗೋಣ.